ಬೆಳಿಗ್ಗೆ ಗಂಟೆ ಆಯಿತು, 10 ಗಂಟೆ ಆಯಿತು. ನಾನು ಕೂದಲಿಗೆ ಜಾಸ್ತಿ ಎಣ್ಣೆ ಹಾಕಿದ್ದೀನಿ ಇವತ್ತು. ತುಂಬ ಎಣ್ಣೆ ಹಾಕಿ ಈ ಥರ ಮಾಡಿದ್ದೇನೆ. ಕೂದಲಿಗೆ ಎಣ್ಣೆ ಹಾಕೋದು ತುಂಬ ಕಡಿಮೆ. ಬೆಳಿಗ್ಗೆ ನೋಡಿ ನೋಡಿ, ಇದು ನಾವು ರಾಗಿ ಈ ಥರ ನೋಡಿ, ಈ ಥರ ಇದನ್ನ ಈ ಥರ ಅದು ಕಡ್ದಿಟ್ಟಿದ್ರೆ ಒಂಥರ ಅಲ್ಲಿಗೆ ಮೊನ್ನೆ ತೆಗೆದಿಟ್ಟಿಲ್ಲ. ಏನು ಗೊತ್ತಾ, ಇದನ್ನು ಕುಡಿಯುವ ಸಿಹಿಯಲ್ಲಿದೆ, ಬಟ್ ಜಾಸ್ತಿ ಕುಡಿದ್ರೂ ಒಳ್ಳೇದಲ್ಲ. ಯಾವುದೇ ಆಗಲಿ ಅತಿಯಾಗಿ ಯಾವುದೇ ಆಗಲಿ ಯೂಸ್ ಮಾಡಬಾರ್ದು. ನಾನಿವತ್ತು ಒಂದು ಕುಡಿತೀನಿ ಸಿಹಿಯಲ್ವನ್ನು. ಇದು ಮೊನ್ನೆ ಏನಕ್ಕೂ ತೆಗೆದಿದ್ದು, ಅದು ಉಳಿದು ಬಿಡ್ತು ಸಾಕು ಅಂತೇಳಿ, ಜಾಸ್ತಿ ಆಯಿತು ತೆಗೆದಿಡ್ದು. ಇವತ್ತು ಕುಡಿತೀನಿ, ನಾನು ಕುಡಿತೀನಿ. ಒಂದು ಅಮ್ಮ ಕುಡಿತಾರೆ, ಒಂದು ನಾನು ಕುಡಿತೀನಿ. ಕಟ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಬಂದೆ, ಯಾಕಂದರೆ ಕಟ್ ಮಾಡುವಾಗ ವಿಡಿಯೋ ಮಾಡ್ಕೊಂಡಕ್ಕಾಗಿಲ್ಲ. ಕಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಈ ಥರ ಕುಡಿದ್ರೇ ಚೆನ್ನಾಗಾಗೋದು. ಸಿಯಲ್ಲ ಈ ಥರ ಕುಡಿಯೋದು ಸೂಪರಾಗಿತ್ತು. ಯಪ್ಪ, ಚಂಡಿ ಈ ಬಿಸಿಲಿನ ಟೈಮಲ್ಲಿ ಮತ್ತು ಸುಸ್ತಾದರೆ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ಬಂದು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾನೇನು ಮಾಡ್ತಾಯಿದ್ದೀನಿ ಗೊತ್ತಾ, ಸೌತೆಕಾಯಿ ಮತ್ತು ಹೆಸರು ಕಾಳು ಸಾಂಬಾರು ಮಾಡ್ತೀನಿ. ಹಾಗೆಯೇ ಸ್ವಲ್ಪ ಅಮ್ಮ ಏನು ತೊಗೊಂಡು ಬಂದರು ಗೊತ್ತಾ, ನುಗ್ಗೆ ಸೊಪ್ಪು ತೊಗೊಂಡು ಬಂದರು. ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಇವಾಗ ತೊಳಿಬೇಕು ಅದನ್ನು. ಇದು ನುಗ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಏನಿಲ್ಲ. ಅದಕ್ಕೆ ಒಂದು ಮೊಟ್ಟೆ ಹಾಕಿ ಏನಾದರೂ ಒಂದು ಫ್ರೈ ಮಾಡ. ಬನ್ನಿ, ನಾನಿದು ಸ್ವಲ್ಪ ಬಾಯಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಒಂದು ಹೀಟ್ ಬೊಕ್ಕೆ ಬಿದ್ದಿದೆ, ಅದಕ್ಕೋಸ್ಕರ ಹೀಟ್ ಬೊಕ್ಕೆ ಬಿದ್ದಿದೆ. ಬನ್ನಿ. ಒಂದು ಕಡೆ ನೀರು ಬರ್ತಾಯಿದೆ, ಒಂದು ಕಡೆ ಮನೆ ಹೆಂಗಿದೆ ಹಂಗೇನೇ ಇದೆ. ಹೆಂಗೆ ಕ್ಲೀನ್ ಮಾಡಬೇಕು ಇವತ್ತು. ಫುಲ್ಲು ಕ್ಲೀನಿಂಗ್ ಮಾಡೋದು ನೋಡಿ, ಹೆಂಗೆಲ್ಲ ಅಲ್ಲಲ್ಲಿದೆ. ಸ್ವಲ್ಪ ಶಾರ್ಟ್ಸ್ ವಿಡಿಯೋ ಮಾಡಿಕೊಂಡೆ, ನೋಡಿರ್ಬೇಕು. ನೋಡಿಲ್ಲದವ್ರು ನೋಡಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಸೌತೆಕಾಯಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಕುಕ್ಕರಲ್ಲಿ ಹೆಸರು ಕಾಳನ್ನು ಇಟ್ಟಿದ್ದೀನಿ, ಬೆಂದಿದೆ. ಅದು ಇನ್ನು ಸ್ವಲ್ಪ ಬಿಸಿ ಆರಲಿ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಮನೆ ಗುಡಿಸಿ ಆಮೇಲೆ ಒರೆಸ್ಕೊಳ್ಳು ಅಂತಿದ್ದೀನಿ, ಕ್ಲೀನ್ ಮಾಡ್ಕೊಳ್ಳು ಅಂತಿದ್ದೀನಿ. ನೀರು ಬರ್ತಾಯಿದೆ, ನೀರು ತುಂಬಿಸ್ತಾ ಇದ್ದೀನಿ. ಡಬಲ್ ಬೇಳೆ ಪುಂಡು, ಡಬಲ್ ಕೆಲಸ ಇರುತ್ತೆ. ಡಬಲ್ ಬೇಳೆ, ನಮ್ಮ ತುಳುವಿನಲ್ಲಿ ಹೇಳ್ತೀವಿ ಬೇಳೆ ಪುಂಡು ಅಂದರೆ ಕೆಲಸ ಇರುತ್ತೆ ಅಂತ. ಗೊತ್ತಲ್ವಾ? ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಡಬೇಕು. ಇದು ನುಗ್ಗೆ ಸೊಪ್ಪಿತ್ತು. ಈಗ ನೋಡಿ, ಹೆಸರು ಕಾಳು ಸೌತೆಕಾಯಿ ಎಲ್ಲ ಬೇಯ್ತಾ ಇದೆ. ಈ ಥರ ಮಸಾಲ ಮಾಡಿಟ್ಟಿದ್ದೀನಿ, ಇದಕ್ಕೆ ಹಾಕೊಳ್ಳೋ. ಜಾಸ್ತಿ ನೀರು ಹಾಕಿಲ್ಲ ನೋಡಿ. ಇದು ಸ್ವಲ್ಪ ಬೇಯಲಿಕ್ಕಿದೆ, ಒಟ್ಟಿಗೆ ಬೇಯಲಿ ಮಸಾಲ ಮತ್ತು ಇದು ಒಟ್ಟಿಗೆ ಬೇಯಲಿ. ಕ್ಲೀನಿಂಗ್ ಎಲ್ಲ ಆಯಿತು, ಅಡುಗೆನೂ ಆಯಿತು, ಸೌತೆಕಾಯಿ ಸಾಂಬಾರನೂ ಆಯಿತು. ಹಾಗೆಯೇ ಇನ್ನು ನುಗ್ಗೆ ಸೊಪ್ಪಿಟ್ಟು ಮಾಡೋ ಪಲ್ಯ ನೋಡಿ, ರೆಡಿ. ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದು ಇದು ನುಗ್ಗೆ ಸೊಪ್ಪು, ಟೊಮೆಟೊ, ಕೊತ್ತಂಬರಿ, ಹಾಗೆಯೇ ಈರುಳ್ಳಿ, ಅರಸಿನ ತೊಗೊಂಡಿದ್ದೀನಿ. ಹಾಗೆಯೇ ಮೊಟ್ಟೆ ತೊಗೊಂಡಿದ್ದೀನಿ, ಒಂದು 4 ಮೊಟ್ಟೆ ತೊಗೊಂಡಿದ್ದೀನಿ. 4 ಮೊಟ್ಟೆ ಇದೆ ಇದರಲ್ಲಿ. ಇದನ್ನು ಪಲ್ಯ ಮಾಡ್ತೀನಿ ನಾನು. ಇದು ಫುಲ್ ವಿಡಿಯೋ ಶಾರ್ಟ್ಸ್ ವಿಡಿಯೋದಲ್ಲಿ ಇರುತ್ತೆ, ಇದರಲ್ಲಿ ಲಾಂಗ್ ವಿಡಿಯೋದಲ್ಲಿ ಫುಲ್ ವಿಡಿಯೋ ಹಾಕಲ್ಲ. ಇದನ್ನು ಮೊಟ್ಟೆನ ಈ ಥರ ಪಲ್ಯ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಇನ್ನೂ ಒಗ್ಗರಣೆ ಹಾಕಬೇಕು, ಅದೆಲ್ಲ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ತುಂಬ ಟೇಸ್ಟ್ ಆಗಿರುತ್ತೆ. ನನಗಂತೂ ಸಖತ್ ಇಷ್ಟ ಈ ಥರ ಮಾಡಿದರೆ. ನೋಡಿ, ಇದು ಅಮ್ಮ ಮಾಡಬೇಕು ಅಂದರು, ಅಮ್ಮನಿಗೋಸ್ಕರ ಮಾಡ್ತಾಯಿದ್ದೇನೆ. ಇದು ನುಗ್ಗೆ ಸೊಪ್ಪು, ಚೆನ್ನಾಗಿ ತೊಳಿಬೇಕು, ಧೂಳು ಇರುತ್ತೆ ಆ ನುಗ್ಗೆ ಸೊಪ್ಪಲ್ಲಿ. ಬನ್ನಿ
ಮಾಡ್ಕೊಳ್ಳು. ನುಗ್ಗೆ ಸೊಪ್ಪು ಪಲ್ಯ ಮಾಡಬೇಕು ಅಂತ ತೋರಿಸಿದೆ ಅಲ್ವಾ, ಅದನ್ನು ಮಾಡ್ತಾ ಇದ್ದೀನಿ. ಅದು ಫುಲ್ ವಿಡಿಯೋ ಲಾಂಗ್ ವಿಡಿಯೋದಲ್ಲಿ ಹಾಕಲ್ಲ, ನಾನು ಲಾಂಗ್ ಆಗುತ್ತೆ, ಯಾರು ನೋಡಲ್ಲ, ಅದಕ್ಕೋಸ್ಕರ ಶಾರ್ಟ್ಸ್ ವಿಡಿಯೋ ಮಾಡ್ತೀನಿ ಅದರದ್ದು. ನೋಡಿ ನೀವು ಅದೇ ರೀತಿ ಮಾಡಿ. ಬನ್ನಿ, ಅಲ್ಲಿ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸಲ್ಲಿ, ಇಟ್ಕೊಂಡಿದ್ದೇನೆ ನಾನು. ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದು. ಆಮೇಲೆ ನೋಡಿ ನೀವು ಶಾರ್ಟ್ಸ್ ವಿಡಿಯೋದಲ್ಲಿ ಬರುತ್ತೆ ನೋಡಿ. ಇಲ್ಲಿ ಮಾಡಿದೆ ನಾನು ನುಗ್ಗೆ ಸೊಪ್ಪಿದ್ದು ಪಲ್ಯ, ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪು ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ. ಶಾರ್ಟ್ಸ್ ವಿಡಿಯೋದಲ್ಲಿದೆ ಏನೆಲ್ಲ ಹಾಕಿದೆ ಅಂತ. ಇದರಲ್ಲಿ ಫುಲ್ಲು ವಿಡಿಯೋ ಹಾಕಿಲ್ಲ ನೋಡಿ. ನುಗ್ಗೆ ಸೊಪ್ಪು ಒಳ್ಳೆಯದು ಆರೋಗ್ಯಕ್ಕೆ, ಅಪರೂಪಕ್ಕೆ ತಿನ್ನಬೇಕು, ಜಾಸ್ತಿ ಅದನ್ನೇ ತಿನ್ನಬಾರ್ದು. ತರಕಾರಿ ಜೊತೆ ಈ ಥರ ಪಲ್ಯ ಇದ್ದರೆ ಚೆನ್ನಾಗಿ ಆಗುತ್ತೆ. ಇವತ್ತು ಅಮ್ಮ ಮಾಡಲೇಬೇಕು ಅಂತ ತಂದರು. ಒಂದೊಂದು ಸಾರಿ ತಿನ್ನಲ್ಲ ಅವರು, ಒಂದೊಂದು ಸಾರಿ ತಿಂತಾರೆ, ಅದಕ್ಕೆ ಮಾಡಿದ್ದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಅಂತೇಳಿ ತಗೊಂಡು ಬಂದೆ, ಸ್ವಲ್ಪ ಕಟ್ ಮಾಡಿ. ನೋಡಿ ಸಾಂಬಾರು ರೆಡಿ, ಮೊಟ್ಟೆ ಪಲ್ಯನೂ ರೆಡಿ. ನೋಡಿದ್ರಲ್ವ ಫ್ರೆಂಡ್ಸ್, ನಂದು ಇವತ್ತಿದ್ದು ಅಡುಗೆ ಸೌತೆಕಾಯಿ ಸಾಂಬಾರು ಮತ್ತು ಮೊಟ್ಟೆ ಪಲ್ಯ, ನುಗ್ಗೆ ಸೊಪ್ಪು. ಯಾರಿಗೆಲ್ಲ ಇಷ್ಟ ಆಯಿತು ಅವರು ಕಮೆಂಟ್ ಮಾಡಿ. ಹಾಗೆಯೇ ಈಗಂತೂ ಈ ಥರ ಮಾಡಿದರೆ ಸಖತ್ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ. ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಮೈ ಫೇವ್ರೆಟ್ ಇದೂ. ಆದರೆ ಮಾಡೋದು ಮಾತ್ರ ಅಪರೂಪ. ಸ್ವಲ್ಪ ಮಸಾಲ ಹಾಕಿದ್ದೇನೆ ಅದರಲ್ಲಿ, ಶಾರ್ಟ್ಸ್ ವಿಡಿಯೋದಲ್ಲಿ ಇದೆ ನೋಡಿ ಏನೆಲ್ಲ ಹಾಕಿದ್ದೇನೆ ಅಂತೇಳಿ. ಇದು ಜಾಸ್ತಿ ಆಯಿತು ಮಸಾಲ, ಅದಕ್ಕೆ ತಗೊಂಡೋಗಿ ಇಡುವ. ಒಂದು ಈ ತಿಂಗಳ ಪೇಮೆಂಟ್ ಬಂದಿದೆ ನನಗೆ. ನಾನೆಷ್ಟು ಕಷ್ಟಪಟ್ಟಿದ್ದೀನೋ ಅದಕ್ಕೆ ತಕ್ಕ ಬಂದಿದೆ. ಅದು ಅಷ್ಟು ಇಷ್ಟು ಅಂತ ಅಲ್ಲ ಪೇಮೆಂಟ್, ಒಂದು ಇಷ್ಟಾದರೂ ಅದು ನಮ್ಮದು ಖುಷಿನೇ. ಯೂಟ್ಯೂಬಲ್ಲಿ ಬರ್ತಾ ಇದೆ ಅಂದರೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇನ್ನು ಮುಂದೆನೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ನಮ್ಮದು ಇಲ್ಲಿದ್ದು ಅಲ್ಲಿದ್ದು 2 ಸಲ ಆ ಕಡೆ ಈ ಕಡೆ ಹೋಗಿ ಸುಸ್ತಾಗುತ್ತೆ. ಹಾಗೆಯೇ ಯಾರೆಲ್ಲ ಹೇಳಿದ್ರೆ ಅಡುಗೆ ಮಾಡಲ್ಲ ಅಂತೇಳಿ, ಖಂಡಿತವಾಗ್ಲೂ ನಾನು ಅಡುಗೆ ಮಾಡ್ತೀನಿ. ಅಮ್ಮ ಮಾಡಿಲ್ಲ ಅಂದರೆ ಕೆಲವೊಂದು ಐಟಮ್ಸ್ ಅಮ್ಮ ಮಾಡಲ್ಲ, ನಾನೇ ಮಾಡ್ತೀನಿ. ಅವ್ರಿಗೆ ನಾನು ಮಾಡಿದ್ದೆ ಇಷ್ಟ ಆಗೋದು. ಯಾಕಂದರೆ ಏನು ಹೇಳಬೇಕು ಅಂತ ಗೊತ್ತಲ್ವ, ಮನೆಯಲ್ಲಿ ಇಬ್ಬರು ಇರಲಿ, ಸಮಪಾಲಾಗಿ ಕೆಲಸ ಮಾಡಬೇಕು, ಅವರಿಗೂ ಬಿಡಬಾರ್ದು, ನಾವು ಮಾಡಬೇಕು. ಅಷ್ಟು ಥರ ನನಗೂ ಇದೆ. ನಾನು ಕೆಲಸ ಮಾಡ್ತೀನಿ, ಎಲ್ಲ ಕೆಲಸಗಳನ್ನ ಮಾಡಿ ನಾನು ನನ್ನ ಯೂಟ್ಯೂಬ್ ಕಡೆ ಗಮನ ಕೊಡ್ತೀನಿ, ಅಷ್ಟೇ ನನ್ನ ಕೆಲಸ. ಮತ್ತು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನೀವು ಏನು ಚಂದ್ರಿಕಾ ಅಕ್ಕ ತುಂಬ ಖುಷಿಯಾಗಿರ್ತೀರ ಅಂತೇಳಿ. ಹೌದು, ನಮ್ಮ ಖುಷಿಯನ್ನು ನಮ್ಮ ಇದರಲ್ಲೇ ನಾವು ಕಂಡುಕೊಳ್ಬೇಕು. ಬೇರೆಯವ್ರು ನಮಗೆ ಖುಷಿ ಕೊಡ್ತಾರೆ ಅಂತ ಹೇಳೋದು ತಪ್ಪು ಕಲ್ಪನೆ ಆಗುತ್ತೆ. ಬೇರೆಯವ್ರಿಗೋಸ್ಕರ ಬದುಕಬಾರ್ದು, ನಾವು ನಮಗೋಸ್ಕರ ಬದುಕಬೇಕು. ನಮ್ದು ಎಷ್ಟು ಕೆಲಸ ಇದೆ ಅದನ್ನು ನೀಟಾಗಿ ಮಾಡಬೇಕು, ನೀಟಾಗಿ ಮಾಡಬೇಕು. ಯಾವುದೇ ಆಗಲಿ, ಮನೆ ಕೆಲಸ ಆಗಲಿ, ಯಾವುದೇ ಕೆಲಸವನ್ನು ಇಟ್ಟುಕೊಂಡು ನಾವು ಇದು ಮಾಡಬಾರ್ದು. ಕೆಲಸ ಮಾಡಿಬಿಟ್ಟು ನಮ್ಮ ಕೆಲಸದ ಕಡೆ ಗಮನ ಕೊಡಬೇಕು. ಅದು ನಂದು ಫಸ್ಟಿಂದಲೂ ಬರುವಂಥದ್ದು, ಇವಾಗಂತಲ್ಲ, ಮುಂಚಿನಿಂದ ನಾನು ಅದೇ ಥರ ನನ್ನ ಕೆಲಸ ಮಾಡಿಬಿಟ್ಟೆ ನಾನು ಯಾವುದೇ ಬೇರೆ ಕೆಲಸ ಮಾಡೋದು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಅಂತೂ ನನಗೆ ತುಂಬ ಖುಷಿ ಕೊಟ್ಟಿದೆ. ಯೂಟ್ಯೂಬ್ ಇಲ್ಲ ಅಂದರೆ ನಾನು ಏನು ಮಾಡ್ತಾ ಇದ್ನಂತ ನನಗೇನೆ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಯೂಟ್ಯೂಬು ಇದರಿಂದ ನಾನು ಇಷ್ಟಿದ್ದೀನಿ. ಯೂಟ್ಯೂಬ್ ಇಲ್ಲ ಅಂದರೆ ನಾನು ಏನಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಯೂಟ್ಯೂಬಲ್ಲಿ ನನಗೆ ತುಂಬ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ತುಂಬ ನನ್ನ ಇಷ್ಟಪಡುವವರು ಸಿಕ್ಕಿದ್ದಾರೆ. ಹಾಗೆಯೇ ನೋವು ಕೊಡುವವರು ನಾನು ಒಂದಿಷ್ಟು ನೆನಪಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಅದಕ್ಕೆ ನಾನು ಇವತ್ತು ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟೆಲ್ಲ ಇಲ್ಲ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೋತೀನಿ. ಎಲ್ಲ ಕೆಲಸ ಮಾಡಿಬಿಟ್ಟು ನಾನು ಕೆಲವ್ರದ್ದು ವಿಡಿಯೋ ನೋಡ್ತೀನಿ. ಹಾಗೆಯೇ ಎಲ್ಲಿಗಾದರೂ ಹೋದರೂ ವಿಡಿಯೋ ನೋಡ್ಕೋತೀನಿ, ಸಪೋರ್ಟ್ ಮಾಡ್ತೀನಿ ನನ್ನ ಕೈಯೆಲ್ಲ ಆದಷ್ಟು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬೈ ಬಾಯ್, ಟೇಕ್ ಕೇರ್.
ಯಾವತ್ತೂ ಲೈವ್ ಮಾಡುವಾಗ ಟೈಟಲ್ ಹಾಕಿ ತಮ್ನಲ್ಲಿ ಹಾಕಿ ಅಂತ ನಾನು ಪದೇ ಪದೇ ಹೇಳಿ ಹೇಳಿ ನನಗೆ ಇವಾಗ ಬಿಟ್ಟಿದ್ದೀನಿ. ನನಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಕೆಲವ್ರಿಗೆ ಹೇಳಿ 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 ಸಾಕಾಗುತ್ತೆ. ಯಾಕೆ ಯೂಟ್ಯೂಬ್ ಟಿಪ್ಸ್ ಕೊಡಲ್ಲ ಅಂತ ನೀವು ಹಾಕ್ಕೋಬೋದು. ಕೆಲವರು ಏನೇನೋ ಟಿಪ್ಸ್ ಕೊಡ್ತಾರೆ, ಗೊತ್ತಿದ್ದರೆ ಮಾತ್ರ ಟಿಪ್ಸ್ ಕೊಡಬೇಕು. ಸುಮ್ಮನೆ ವೀಡಿಯೋ ಮಾಡಿ ಹಾಕೋದು ಅದು ನನಗೆ ಇಷ್ಟ ಆಗಲ್ಲ. ನಾನು ಗೊತ್ತಿದ್ದನ್ನು ಮಾತ್ರ ಹೇಳ್ತೀನಿ. ಸುಮ್ಮನೆ ಏನೇನೋ ವೀಡಿಯೋ ಮಾಡಿ ಹಾಕೋದಕ್ಕಿಂತ ಅದಕ್ಕೆ ಬೆಲೆ ಇರಲ್ಲ. ನಾವೊಂದು ಕೆಲಸ ಮಾಡಿದರೆ ಅದಕ್ಕೆ ಬೆಲೆ ಅಂತ ಇರಬೇಕು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಟಿಪ್ಸ್ ಆದರೆ ನಮ್ಮಲ್ಲಿ ನಾವು ಕೆಲಸಗಳನ್ನು ನಿಯತ್ತಾಗಿ ಮಾಡಬೇಕು. ನಾನು ಅಷ್ಟೇ ಹೇಳೋದು. ನಮ್ಮನ್ನು ನಾವು ಯೂಟ್ಯೂಬಲ್ಲಿ ಜಾಸ್ತಿ ತೊಡಗಿಸ್ಕೊಳ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೊತ್ತಿದ್ದನ್ನು ಮಾತ್ರ ಹೇಳ್ತೀನಿ, ಗೊತ್ತಿಲ್ಲದನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಸುಮ್ಮನೆ ಇಲ್ಲಾಂದರೆ ಏನಕ್ಕಂತೇಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬೈ ಬಾಯ್. ಟೇಕ್ ಕೇರ್. ಫ್ರೆಂಡ್ಸ್, ನೋವು ಕೊಡುವವರು ಪ್ರತಿಯೊಂದು ಜಾಗದಲ್ಲೂ ಇರ್ತಾರೆ. ಅಲ್ಲಿ ಇಲ್ಲಿ ಅಂತಲ್ಲ, ನಾವು ಎಲ್ಲಿ ಹೋದರೂ ನೋವು ಕೊಟ್ಟೇ ಕೊಡ್ತಾರೆ. ಅಂತ ನೋವು ಕೊಡುವವ್ರನ್ನ ನಾವು ನೆನಪಿಸೋದಕ್ಕಿಂತ ನಮಗೆ ಖುಷಿ ಕೊಡುವವ್ರನ್ನ ನಾವು ನೆನಪಿಸಬೇಕು, ಸಮಾಧಾನ ಮಾಡುವವ್ರನ್ನ ನೆನಪಿಸಬೇಕು. ನಾನು ಅದೇ ಮಾಡ್ತಾ ಇರೋದು. ಅದಕ್ಕೆ ನಾನು ಖುಷಿಯಾಗಿದ್ದೀನಿ. ನಾನು ಅದೇ ಹೇಳಿದಲ್ವ, ಎಲ್ಲ ಕೆಲಸಗಳನ್ನ ಮಾಡಿಬಿಟ್ಟು ನನ್ನ ಕೆಲಸದ ಕಡೆ ಗಮನ ಕೊಡ್ತೀನಿ. ನೋಡಿ, ಎಲ್ಲ ಕೆಲಸ ಆಯಿತು. ಇವಾಗ ಅಮ್ಮ ಅಲ್ಲಿ ತೋಟಕ್ಕೆ ನೀರು ಸ್ವಲ್ಪ ಹಾಕಿ ನೀರು ಬರ್ತಾ ಇದೆ. ಡಾಗ್ ಕಾಕದ ಮನೆದು. ನನಗೆ ತುಂಬ ಜನ ಧೈರ್ಯನೂ ಹೇಳ್ತೀರಾ, ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.